ಕೋಲಾರದಲ್ಲಿ ವಿದ್ಯಾರ್ಥಿನಿಯ ಖಾಸಗಿ ವಿಡಿಯೋ ಚಿತ್ರೀಕರಣ ಆರೋಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಧಿಕಾರಿಗಳು ಅಮಾನತಾಗಿದ್ದಾರೆ. ಕ್ರೈಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ವಿದ್ಯಾರ್ಥಿನಿಯ ಖಾಸಗಿ ವಿಡಿಯೋ ಚಿತ್ರೀಕರಣದ ಬಗ್ಗೆ ಗಮನಕ್ಕೆ ಬಂದಿತ್ತು. ಕೂಡಲೇ ಇದರ ಹಿಂದೆ ಇರುವ ಜಾಲದ ಕುರಿತು ಪರಿಶೀಲನೆಯನ್ನ ನಡೆಸುತ್ತೇವೆ. ಮಕ್ಕಳು ಮತ್ತು ಪೋಷಕರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿನ ವ್ಯವಸ್ಥೆಯನ್ನ ಸಂಪೂರ್ಣ ಬದಲಾವಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕ್ರೈಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಆತಂಕ ಆಗ್ಬಿಟ್ಟಿತ್ತು. ಈ ರೀತಿಯಾದಂಥ ವಿಡಿಯೋಗಳಿದೆ ಅಂತ ಅಂದ್ರೆ ಹಾಗಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿದೆಯಾ, ಯಾರು ಮಾಡಿದ್ರು, ಯಾವ ಉದ್ದೇಶದಿಂದ ಮಾಡಿದ್ರು? ಈಗ ಇದು ಹೆಣ್ಣು ಮಕ್ಕಳ ವಸತಿ ಶಾಲೆ ಅಂತ ಅಂದ್ರೆ ಯಾರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ? ಇದು ಹೆದರ್ಸೋಕೆ ಅಂತ ಮಾಡಿದ್ರು ಅಥವಾ ಬೇರೆ ಇನ್ನೇನಾದ್ರೂ ನಡೀತಾ ಇದೆಯೋ? ಈ ಎಲ್ಲ ಆತಂಕವನ್ನ ಪೋಷಕರು ವ್ಯಕ್ತಪಡಿಸಿದ್ರು. ಏನಾದ್ರೂ ವಿಡಿಯೋ ವೈರಲ್ ಆಗ್ಬಿಟ್ರೆ ಏನ್ ಕತೆ? ಮಕ್ಕಳನ್ನ ಹೀಗೆ ಎಜುಕೇಶನ್ಗೆ ಅಂತ ಕಳಿಸಿದಾಗ ಇಲ್ಲಿ ಈ ತರ ಆಗ್ಬಿಟ್ರೆ ಏನ್ ಮಾಡೋದು, ನಾವ್ ಎಲ್ಲಿಗೆ ಹೋಗೋದು ಅಂತ ಬೇಸರವನ್ನ ಹೊರ ಹಾಕ್ತಿದ್ರು. ಇದೀಗ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಈ ಖಾಸಗಿ ವಿಡಿಯೋ ಚಿತ್ರೀಕರಣದ ಬಗ್ಗೆ ನಮಗೆ ಗಮನಕ್ಕೆ ಬಂದಿದೆ. ಆದ್ರಿಂದ ಈ ಕೂಡಲೇ ಇದರ ಹಿಂದೆ ಯಾವ ಜಾಲ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತೀವಿ ಅಂತ ಕ್ರೈಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ವಿದ್ಯಾರ್ಥಿನಿಯ ಖಾಸಗಿ ವಿಡಿಯೋ ಚಿತ್ರೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರು ಕಣ್ಣೀರ್ ಹಾಕಿದ್ರು, ಕಂಗಾಲಾಗಿದ್ರು. ಈ ತರ ವಿಡಿಯೋ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ನಮಗೆ ಆಘಾತ ಆಯ್ತು. ನಮ್ಮ ಮಗಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ನಾವ್ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ವಿ, ಅದ್ರಲ್ಲಿ ಈ ತರ ಇದೆ ಅಂತಾನೆ ನಾವ್ ಏನ್ ಮಾಡೋದು ಅನ್ನುವಂತ ಆತಂಕವನ್ನ ಹೊರ ಹಾಕಿದ್ರು. ವಿಡಿಯೋ ಹೊರಗಡೆ ಬಂದ್ಬಿಟ್ರೆ ನಾವೇನ್ ಮಾಡಕ್ಕಾಗತ್ತೆ? ಇದನ್ನ ಯಾರ ಹತ್ರ ಹೇಳ್ಕೊಳ್ಳೋದು? ನಮಗೆ ಯಾರು ನ್ಯಾಯ ಕೊಡ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಯೋಗ್ಯತೆ ಇಲ್ವಾ? ಹೋಗ್ಲಿ, ಹೆಣ್ಣು ಮಗು ಐತೆ, ನಂದು ಹೆಣ್ಣು ಮಗು ಐತೆ. ನಾಳೆ ಕಾಲಕ್ಕೆ ನನ್ ಮಗುಗೂ ಇದೇ ತರ ಪರಿಸ್ಥಿತಿ ಇದ್ದಾನೆ ಸರ್ ಬರೋದು. ಏನಾಗ್ಬೇಕು? ಯಾರನ್ನ ನಂಬಿ ನಾವು ಕಳ್ಸೋದು? ಟೀಚರ್ಸ್ ಇದಾರೆ ಅಂತ ನಾವು ಕಳ್ಸೋದು, ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ಕಳ್ಸೋದು. ನಾವು ಮನೇಲಿ ನಾವು ಮಗುಗೂ ಒಳ್ಳೆ ಎಜುಕೇಶನ್ ಕೊಡೋದಕ್ಕಾಗೋದಿಲ್ವಾ ನಮ್ಮ ಕೈಯಲ್ಲಿ? ಇಷ್ಟೊತ್ತು ಹೇಳಿದ್ದು ಒಂದು ಪಾಯಿಂಟ್ ಆದ್ರೆ ಇವಾಗ ಮಗು ಹೆಣ್ಣು ಮಗುನ್ ಬರೀ ಬೆತ್ತಲೆನಲ್ಲಿ ವಿಡಿಯೋ ಮಾಡಿದಾರೆ ಅಂತ ಅಂದ್ಬಿಟ್ರೆ ಇವ್ರು ಏನ್ ಮಾಡ್ಕೊಂಡಿದ್ದಾರೆ? ಇದೇ ತರ ಆಗ್ತಾ ಇದ್ರೆ ಸರ್ ನಾವು ಇದು ಸ್ಕೂಲೇ ಬೇಡ ಸರ್. ಸ್ಕೂಲ್ನ ಬೀಗ ಹಾಕಿ ಸೀಲ್ ಮಾಡ್ಬೇಕು. ಈ ಸ್ಕೂಲೇ ಬೇಡ ನಮ್ಗೆ. ಪರವಾಗಿಲ್ಲ, ಬೇರೆ ಕಡೆ ಓದಿಸ್ಕೊಂತೀವಿ ನಾವು. ಈ ತರ ಆಗೋ ಸ್ಕೂಲೇ ಬೇಡ ನಮ್ಗೆ. ಮಗು ಸರ್ ಬಂದ್ ಹೇಳಿದ್ದು ಬೆಳಿಗ್ಗೆ 8 ಗಂಟೆಗೆ ಬಂದಿರೋರು ನಾವ್ ಇಲ್ಲಿಗೆ ಮಗು ಹತ್ರ. ಪ್ರತಿ ಭಾನುವಾರನು ನಾವ್ ಇಲ್ಲಿಗೆ ಬರ್ತೀರಿ. ಪ್ರತಿ ಭಾನುವಾರ ಬಂದವಾಗ ಕೂಡ ಊಟ ತಿನ್ಸ್ಬಿಟ್ಟು ನಮ್ ಮಗು ನೋಡ್ಕೊಂಡು ಹೋಗ್ತೀವಿ. ಊಟ ತಿನ್ಸ್ಕೊಂಡು ನೋಡಿ. ವೆಂಕಟೇಶ್ ಅಂತ ಬೆಳಗ್ಗೆ ಬಂದ್ವಿ, ನಮ್ಗೆ ಗೊತ್ತಿಲ್ಲ, ಮಗನ್ ನೋಡೋಣ ಅಂತೇಳಿ ಸಂಡೇ ಬಂದ್ವಿ. ಬರೋಷ್ಟೊಳಗೆ ಎಲ್ಲ ನ್ಯೂಸ್ಗಳಲ್ಲೆಲ್ಲ ಬಂದು ಎಲ್ಲ ಫೋನ್ ಮಾಡಿದ್ರು. ಆವಾಗಲೇ ಗೊತ್ತಾಯ್ತು. ಎಲ್ಲ ಬರೋಷ್ಟೊಳಗೆಲ್ಲ ಪ್ರಶ್ನವರೆಲ್ಲ ಇದ್ರು. ಏನು ವಿಚಾರ ಅಂತ ನೋಡಿದ್ರೆ ಹುಡುಗರೆ ಎಲ್ಲರೂ ಕೇಳಿದಾಗ ಹುಡುಗರೆ ಎಲ್ಲ ವಿಚಾರಗಳು ಹೇಳಿದ್ರು. ಸಮಸ್ಯೆಗಳು ತುಂಬ ಹೇಳಿದ್ರು. ಕ್ಲೀನ್ ಮಾಡಿರೋ ತವನಿಂದ ಮತ್ತೆ ಹೊಡೆದಿರೋದು, ಮತ್ತೆ ಸ್ವಚ್ಛತೆ ಬಗ್ಗೆ, ಮತ್ತೆ ಶಿಕ್ಷೆ ಏನಾದ್ರು ತಪ್ಪ ಇದು ಮಾಡಿದರೆ ಮಾತಾಡಿ ಏನಾದ್ರು ಇರೋದು ಜಾಸ್ತಿ ಕೇಳಿದ್ರೆ ಅವ್ರಿಗೆಲ್ಲ ಭಯಕ್ಕೆ ಕೇಳೋದು. ಮತ್ತೆ ಪೇರೆಂಟ್ಸ್ಗೇನು ಯಾರೋ ವಿಚಾರಗಳು ಬಟ್ಟೆ ಚೇಂಜ್ ಮಾಡ್ತಿರೋದೆಲ್ಲ ಕಾಣಿಸುತ್ತೆ. ನಂದು ಪ್ರಾರ್ಥನೆ ಧನುಷಿಯೇ ಪ್ರಾರ್ಥನೆ ಎಸ್ತು. ಆ ಹುಡುಗಿ ದೀಪ ಎತ್ಕೊಂಡು ಇದ್ದಾಳೆ. ಫೋಟೋ ಎಲ್ಲ ಹಿಡ್ದಿದ್ದಾರೆ. ನಂದು ವಿಡಿಯೋ ಆಗೈತೆ. ಅವತ್ತು ಮೊಟ್ಟೆ ತಿಂದ್ಬಿಟ್ಟು ಇದು ಹುಳಗಳೆಲ್ಲ ಇತ್ತು ಮೊಟ್ಟೆದಲ್ಲಿ. ಅದೆಲ್ಲನೂ ತಿಂದಿದ್ದಾದ್ಮೇಲೆ ಹೊಟ್ಟೆ ನೋವು, ವಾಮಿಟ್ಸ್ ಎಲ್ಲ ಬಂದಿತ್ತು. ಅದೆಲ್ಲ ಆದಮೇಲೆ ಮತ್ತೆ ಮಲ್ಕೊಂಡು ಇದ್ದು ಒದ್ದಾಡ್ತಾ ಇದ್ದಾಗ ಹೊಟ್ಟೆ ನೋವು ವಾಮಿಟ್ಸ್ ಬಂದಾಗ ಬಂದು ಮಲ್ಕೊಂಡು ಒದ್ದಾಡ್ತಿದ್ದಾಗ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತೇಳಿದ್ರು. ಅವತ್ತು ಮನೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ದಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಕಳಿಸಲ್ಲ ಅಂತ.